ಕೂಡ ನಾವು ಬೇರೆ 10%ಗಿಂತ ಏನೇನು ಮೆಸೇಜ್ ಬರ್ತಾ ಇದ್ದೀವಿ ನಾವು ನಮ್ಮ ಪೂರ್ತಿ ಶಕ್ತಿಯಿಂದ ಕೌಂಟರ್ ಮಾಡ್ತಾ ಇದ್ದೀವಿ. ಮತ್ತು ಯಾವುದು ಅನಾಹುತ ನೆಕ್ಸ್ಟ್ 3 ಡೇಸಲ್ಲಿ ಕೂಡ ಆಗಿಲ್ಲ. ಆದರೆ ಏನು ಪರ್ಸೆಪ್ಷನ್, ಚಿಕ್ಕ ಪರ್ಸೆಪ್ಷನ್ನೇ ಇಲ್ಲಿ ಬಾಗಲಕೋಟೆಯಲ್ಲಿ ಶಾಂತಿ ಸುವ್ಯವಸ್ಥೆ ಇನ್ನೂ ಸಾಬೀತಾಗಿಲ್ಲ. ಸುಳ್ಳಿಲ್ಲಿ ಏನು ಪರ್ಸೆಪ್ಷನ್ ಇದೆ ಅದಕ್ಕೆ ನಾವು ಕೌಂಟರ್ ಮಾಡಬೇಕು. ಅದಕ್ಕೆ ತಮ್ಮೆಲ್ಲರೂ ಬೇಕಾಗುತ್ತೆ. ಏನಿಲ್ಲ ನಮ್ಗೆ ಗೊತ್ತಿದೆ, ನಾವು ಮುಂದೆ ಬಂದು ನಮಗೆ ಹೇಳ್ಬೇಕು. ಮತ್ತೆ ಇನ್ನು ಮುಂದೆ ಯಾರು ಟ್ರೈ ಮಾಡಿದ್ರೆ, ಅಟೆಂಪ್ಟ್ ಕೂಡ ಮಾಡಿದ್ರೆ ಅವರಿಗೆ ಹೇಳಬೇಕು, ನಾವು ಬಿಡಲ್ಲ. ಎಲ್ಲ ವ್ಯಾಪಾರಸ್ಥರಿಗೂ ಹಾಗೂ ಬಾಗಲಕೋಟೆಯ ನಾಗರಿಕರಿಗೆ ನನ್ನ ನಮಸ್ಕಾರಗಳು. ಮೊನ್ನೆ 19ನೇ ತಾರೀಕಿಗೆ ನಡೆದ ಘಟನೆ ಅದು ಖಂಡನೀಯ. ಬಾಗಲಕೋಟೆಯಲ್ಲಿ 27 ವರ್ಷದಿಂದ ಏನೂ ಆಗಿದ್ದಿಲ್ಲ, ಎಲ್ಲ ಶಾಂತ ರೀತಿಯಿಂದ ಇದ್ದಂಥ ಊರಿದು. ಎಲ್ಲ ಸಮುದಾಯದವರು ಒಂದು ಶಾಂತಿಯಿಂದ ಪ್ರೀತಿಯಿಂದ ಬಾಳಿ ಬದುಕುವಂಥದ್ದು ಒಂದು ಸನ್ನಿವೇಶ ಇತ್ತು. ಆದರೆ ಮೊನ್ನೆ ಘಟನೆ ಇದು ಭಾಳ ಖಂಡನೀಯ. ಎಲ್ಲರಿಗೂ ಅದು ತೊಂದರೆ ಆಗಿದೆ. ಹೆಚ್ಚು ತೊಂದರೆ ಆಗಿದ್ದು ವ್ಯಾಪಾರಸ್ಥರಿಗೆ. ಯಾಕಂದ್ರೆ ಮುಂದೆ ಬರುವಂಥ ದಿನದಲ್ಲಿ ಎಲ್ಲ ಹಬ್ಬ ಹುಣ್ಣಿಮೆ ಸೀಸನು, ಲಗ್ನ ಸೀಸನ್ ಎಲ್ಲ ಬರ್ತಾ ಇದ್ದಾವೆ. ಅದಕ್ಕೆ ಎಲ್ಲ ವ್ಯಾಪಾರಸ್ಥರು ಆದರೂ ನಾಗರಿಕ ಆದರು ಯಾವುದೇ ಫೇಸ್ಬುಕ್ಕು ವಾಟ್ಸಪ್ನಾಗ ಬರುವಂಥ ಮೆಸೇಜನ್ನು ಓದಿ ಅದಕ್ಕೆ ಫಾರ್ವರ್ಡ್ ಮಾಡಿ ಮತ್ತಿಷ್ಟು ಅದು ಪ್ರಚೋದನೆ ಮಾಡುವಂಥದ್ದು ಆಗಬಾರ್ದು. ಯಾಕಂದ್ರೆ ನಾವು ವ್ಯಾಪಾರಸ್ಥರು ಬಾಗಲಕೋಟೆ ಎಲ್ಲ ಶಾಂತಪ್ರಿಯ ನಾಗರಿಕರಂತ ನಮ್ಮ ಹೆಸರಿದೆ ಎಲ್ಲ ಕಡೆ. ಇಡೀ ರಾಜ್ಯದಾಗ ನಮ್ಮ ಬಾಗಲಕೋಟೆ ಅಂದ್ರೆ ಒಂದು ಒಳ್ಳೆಯ ನಾಗರಿಕರ ಅಂತೇಳಿ ನಮ್ಮದು ಹೆಸರಾಗಿದೆ. ಆ ಹೆಸರಿಗೆ ನಾವು ಧಕ್ಕೆ ತರುವುದು ಬೇಡ. ಯಾಕಂದ್ರೆ ಅದಕ್ಕೆ ನನ್ನ ಇನ್ನೂ ವಿನಂತಿ ಇದೆ, ಎಲ್ಲ ವ್ಯಾಪಾರಸ್ಥರಾಗಲಿ ಎಲ್ಲ ನಾಗರಿಕರಾಗಲಿ ಮೊನ್ನೆ ನಡೆದಂಥ ಘಟನೆ ಎಂದು ನಡಿಬಾರ್ದು. ಎಲ್ಲರೂ ಶಾಂತಿಯಿಂದ ಇರೋನು, ಆಮೇಲೆ ಎಲ್ಲರೂ ಪ್ರೀತಿಯಿಂದ ವಾತ್ಸಲ್ಯದಿಂದ ಇರೋನಂತೇಳಿ ಅಂತಃಕರಣದಿಂದ ನನ್ನ ವಿನಂತಿ, ಕಳಕಳಿ ವಿನಂತಿ. ಆಮೇಲೆ ಹೋಳಿ ಬರುವಂಥ ದಿನದಾಗಿ ಹೋಳಿ ಹಬ್ಬ ಬರ್ತದೆ, ಅದನ್ನು ಎಲ್ಲರೂ ಕೂಡಿ ಆಚರಿಸೋಣ. ಮುಂದೆ ಯುಗಾದಿ ಬರ್ತದೆ, ಮತ್ತು ಲಗ್ನ ಸೀಸನ್ ಬರ್ತದೆ, ಎಲ್ಲ ಹಬ್ಬಗಳು ಬರ್ತವೆ. ಎಲ್ಲ ಹಬ್ಬಗಳಿಗೂ ನಾವೆಲ್ಲರೂ ಸೌಹಾರ್ದಪೂರ್ಣ ವಾತಾವರಣದಾಗ ವಿಜೃಂಭಣೆಯಿಂದ ಆಚರಿಸೋಣ ಅಂಥೇಳಿ ನನ್ನ ಕಳಕಳಿ ವಿನಂತಿ. ನಮಸ್ಕಾರ.